ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಬಾಳೆ ದಿಂಡಿಯಿಂದ ಒಂದು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಪಲ್ಯ ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಹೆಚ್ಚು ನಾರಿನ ಸತ್ವ ಉಳ್ಳಂತಹ ಒಂದು ಈ ಪಲ್ಯವನ್ನು ಕಿಡ್ನಿ ಸಮಸ್ಯೆಗಳಿಂದ ನರಳುತ್ತಿರುವ ಕಿಡ್ನಿ ಸ್ಟೋನ್ ಆ ಥರ ಸಮಸ್ಯೆಗಳಿಗೆ ಇದು ಒಂದು ಒಳ್ಳೆಯ ರಾಮಬಾಣದ ಔಷಧಿಯ ಗುಣವುಳ್ಳ ತರಕಾರಿ. ಸೊ ಇದನ್ನು ಪಲ್ಯ ಸಿಂಪಲ್ಲಾಗಿ ಮಾಡಿಕೊಂಡು ತಿನ್ಬೋದು. ಇದರಲ್ಲಿ ಪದರವಾಗಿ ಇದರಲ್ಲಿ ಹೆಚ್ಚಾಗಿ ನಾರು ಇರ್ತದೆ ಮತ್ತು ಸಣ್ಣಗೆ ಹೆಚ್ಕೋಬೇಕು. ಮತ್ತು ಹಾಗೆ ನಾವು ಇದನ್ನು ಸಣ್ಣಕ್ಕೆ ತರಕಾರಿ ಅಂತೆ ಕುಯ್ಬೇಕು. ಇದು ದಿಂಡು ಇಲ್ಲದೆ ಇರೋದಂಗೆ ಪ್ಲೇನಾಗಿ ಕೊನೆಯಲ್ಲಿ ಒಂದು ಕಡ್ಡಿ ಥರ ಬರ್ತದೆ. ಅಷ್ಟು ಬರೋ ತನಕ ನಾವು ತಕ್ಕೋಬೇಕು. ಮೇಲೆ ಇರುವ ಪದರ ಎಲ್ಲ ತೆಗಿಬೇಕು. ತೆಗೆದಾದ್ಮೇಲೆ ಈ ಥರ ಇರ್ತದೆ. ಸೊ ಇದನ್ನು ನಾವು ಒಂದು ಸೋರೆಕಾಯಿ ಅನ್ಕೋಬೋದು, ಹಾಗೆ ಕಟ್ ಮಾಡಿ ಸಣ್ಣಗೆ ಪೀಸ್ ಮಾಡ್ಕೋಬೇಕು. ಇದನ್ನು ತೊಳೆಯೋದು ಹೇಗೆ ಅಂತ ಹೇಳಿದ್ರೆ ನೋಡಿ, ಈ ಥರ ತೊಳಿಬೇಕು. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಹುಳಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಅದರಲ್ಲಿ ಬಾಳೆ ದಿಂಡು ಕಟ್ ಮಾಡಿ ಇದ್ದೀವಲ್ಲ ಅದನ್ನು ಎಲ್ಲ ಬೆರೆಸಿ ಹಾಕೋಬೇಕು. ಸೊ ನೋಡಿ, ಇದು ಎಲ್ಲ ಚೆನ್ನಾಗಿ ಬೆರಕೆ ಮಾಡಿಕೊಂಡು ಕಲಿಸ್ಕೊಂಡು ಒಂದು 2 ನಿಮಿಷ ಅಷ್ಟು ಇಡಬೇಕು. 2 ನಿಮಿಷ ಅಷ್ಟು ಹೊತ್ತಿಗೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಇದರಲ್ಲಿ ನಾರಿನ ಅಂಶ ಇರ್ತದೆ, ಅದೆಲ್ಲ ಹಾಗೆ ಬಿಟ್ಕೊಳ್ತದೆ. ಸೊ ಕೈಯಲ್ಲಿ ಹೀಗೆ ಕಲಸಿ ಬಿಡ್ತಾ ಇರಬೇಕು. ಮತ್ತು ಒಂದು ಕತ್ತಿ ಇಲ್ಲ ಒಂದು ಈ ಥರ ಫೋರ್ಕು ಯಾವುದೋ ತೊಗೊಂಡು ಈ ಥರ ಕಲಿಸ್ಕೊಳ್ತಾ ಇದ್ದರೆ ಅದರಲ್ಲಿ ನಾರಾಗಿರುವ ಜಿಡ್ಡು ಬಂದುಬಿಡ್ತದೆ. ಸೊ ಇದನ್ನೆಲ್ಲ ಹೀಗೆ ಬಿಡಿಸ್ಕೋಬೇಕು. ಈ ಥರ ಮಾಡ್ತಾ ಇದ್ದಂಗೆ ಅದು ನಾರೆಲ್ಲ ಬಂದುಬಿಡ್ತದೆ. ಸೊ ಆ ನಾರನ್ನು ತೆಗೆದು ಪಕ್ಕಕ್ಕೆ ಹಾಕ್ಕೋಬೇಕು. ಸೊ ಇದು ಆಯಿತು ನೋಡಿ, ಈ ಥರ ಬರ್ತದೆ ನಾರು. ಸೊ ಆ ನಾರನ್ನು ಕೈಯಲ್ಲಿ ತೆಗಿತಾ ಇದ್ದರೆ ಬಂದುಬಿಡ್ತದೆ. ಇದು ಕ್ಲೀನ್ ಮಾಡೋದು ಬಹಳ ಈಸಿ. ನೋಡಿ, ಈ ಥರ ನಾರು ಇರ್ತದೆ, ಅದನ್ನೆಲ್ಲ ತೆಗೆದು ಪಕ್ಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾರುಗಳಿರ್ತದೆ, ಅದನ್ನು ಸ್ವಲ್ಪ ಬಿಡಿಸಿ ತೆಗೆದು ಪಕ್ಕಕ್ಕೆ ಹಾಕೋಬೇಕು. ಇದು ಫ್ರೆಶ್ ಆಗಿದ್ರೆ ತುಂಬ ಚೆನ್ನಾಗಿರ್ತದೆ. ಹಳೇದಾದರೆ ತುಂಬ ಕಪ್ಪು ಬಣ್ಣ ಆಗುತ್ತೆ. ಸೊ ಅದರಿಂದ ಇದು ಬಿಡಿಸಿದ ತಕ್ಷಣವೇ ಮಾಡ್ಕೊಂಡು ತಿನ್ನಬೇಕು. ಇದು ಗಾಳಿಗೆ ಬಣ್ಣ ಬದಲಾವಣೆ ಆಗುತ್ತೆ. ಈ ಬಣ್ಣ ಕಂಟ್ರೋಲ್ ಮಾಡಬೇಕನ್ನೋದೇ ಮೊಸರು ಹಾಕ್ಕೊಳ್ಳೋದು. ಮೊಸರು ಹಾಕೋದ್ರಿಂದ ಈ ಬಣ್ಣ ಕಪ್ಪಗಾಗಲ್ಲ. ಸೊ ಇದನ್ನು ಹೀಗೆ ಮಾಡಿಕೊಂಡು ತೊಳ್ಕೊಂಡು ಕ್ಲೀನಾಗಿ ನಾವು ಕಟ್ ಮಾಡ್ಕೊಳ್ಳಿಕ್ಕೆ ಬಳಸ್ಕೋಬೋದು. ತುಂಬ ಸಿಂಪಲ್ಲು ಮತ್ತು ತುಂಬಾ ಈಸಿ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯ ಗುಣಗಳುಳ್ಳುವಂತಹ ಈ ತರಕಾರಿಯನ್ನು ನಾವು ಬಳಸ್ಕೋಬೇಕು. ಕಿಡ್ನಿ ಸ್ಟೋನು ಮತ್ತು ಅಜೀರ್ಣತೆಗೆ ಒಳ್ಳೆಯ ಔಷಧಿ ಇದು. ತೊಂದರೆ ಇರೋರು ಈ ಥರ ಪಲ್ಯಗಳನ್ನ ಮಾಡಿಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಿರ್ತದೆ. ನೋಡಿ, ನಾನು ಈ ಥರ ಮಾಡಿದ್ದೀನಿ. ಇದನ್ನು ಕಲಿಸ್ಕೊಂಡು ಎಲ್ಲ ನಾರನ್ನು ಪದರವಾಗಿ ತೆಗೆದು ಪಕ್ಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬ ಸಿಂಪಲ್ಲು. ನೀವು ಮಾಡ್ಕೊಳ್ಳಿ. ಇದೇ ಥರ ಮಾಡಿಕೊಂಡು ನೀವು ತಿನ್ನಿ. ಒಳ್ಳೆ ಆರೋಗ್ಯದ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ನೋಡಿ, ಇದೆಲ್ಲ ತೊಳ್ಕೊಂಡಾಗಿದೆ. ಈ ಥರ ಸ್ಟ್ರೈನರಲ್ಲಿ ಫಿಲ್ಟ್ರ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆಯಲ್ಲಿ ಒಂಚೂರು ನೀರು ಹಾಕ್ಕೊಂಡು ಈ ಥರ ಇದನ್ನು ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ 2 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಒಂಚೂರು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ ತಕ್ಷಣ ಇದು ಬೇಗನೆ ಬೆಂದೋಗುತ್ತೆ. ಸೊ ಹೀಗೆ ಕಲಿಸ್ಕೊಳ್ತಾ ಇರಬೇಕು. ನೋಡಿ, ಜಾಸ್ತಿ ನೀರು ಬೇಕಾಗಲ್ಲ. ಸೊ ಈ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಈಗ ಬೆಂದಾಗಿದೆ. ಒಂದು ಬಾಣಲಿ ತೊಗೊಂಡು, ಬಾಣಲಿ ಬಿಸಿಯಾಗಿದೆ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋದು. 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಸಾಸಿವೆ, 2 ಟೀ ಸ್ಪೂನಷ್ಟು ಕಡಲೆಬೇಳೆ, ಒಂದು 3 ಕಡ್ಡಿಯಷ್ಟು ಕರಿಬೇವು, ಒಣಮೆಣಸು 2, ಹಸಿಮೆಣಸಿನಕಾಯಿ 2, ಈರುಳ್ಳಿ ಒಂದು 2 ರಿಂದ 3 ದಪ್ಪ ಗಾತ್ರ ಎಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬಾ ಸಿಂಪಲ್ ಇದು, ಬೇಗ ಆಗುತ್ತೆ. ನೀವು ಮಾಡ್ಕೊಳ್ಳಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಎಲ್ಲ ಹಾಕ್ಕೊಂಡು ಒಂದು ಸೌಟಲ್ಲಿ ಈ ಥರ ಬೆರಕೆ ಮಾಡಿಕೊಂಡು ಇದಕ್ಕೆ ನಾವು ಬೇಯಿಸ್ಕೊಂಡು ಇಟ್ಟಿದ್ದೀವಲ್ಲ ಅದನ್ನು ಬಾಳೆ ದಿಂಡನ್ನು ಇದ್ರ ಜೊತೆ ಸೇರಿಸ್ಕೋಬೇಕು. ಜಾಸ್ತಿ ಫ್ರೈ ಮಾಡೋದು ಬೇಕಾಗಿಲ್ಲ. ಈರುಳ್ಳಿ ನೋಡಿ ಬೆಂದಾಗಿದೆ. ಕಡಲೆಬೇಳೆ ಮಾತ್ರ ಸ್ವಲ್ಪ ಫ್ರೈ ಆಗಬೇಕು. ಅಷ್ಟು ತನಕ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಆಗಿದೆ. ಇವಾಗ ಇದನ್ನು ನಾನು ಇದರಲ್ಲಿ ಹಾಗೆ ಬೇಯಿಸಿಟ್ಟಿರುವ ಬಾಳೆ ದಿಂಡನ್ನು ಸೇರಿಸ್ಕೊಳ್ತೀನಿ. ಇದಕ್ಕೆ ಖಾರಕ್ಕೆ ಬೇಕಾದರೆ ಖಾರದ ಪುಡಿನೂ ಸೇರಿಸ್ಕೋಬೋದು. ನಾನು ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 2 ಹಾಕ್ಕೊಳ್ತಾ ಇದ್ದೀನಿ. ರುಚಿ ಚೆನ್ನಾಗಿರ್ತದೆ. ಸೊ ಅಷ್ಟೇ ಸಾಕು. ಖಾರ ಜಾಸ್ತಿ ಬೇಕಾಗಿಲ್ಲ. ನನಗೆ ಕಡಿಮೆ ಖಾರ ಬೇಕಾಗಿರೋಂದ್ರೆ ಅಷ್ಟು ಹಾಕ್ಕೊಳ್ತೇನೆ. ನಿಮಗೆ ಹೆಚ್ಚಾಗಿ ಖಾರ ಬೇಕಾದರೆ ಖಾರದ ಪುಡಿ ಸೇರಿಸ್ಕೋಬೋದು. ಹಸಿಮೆಣಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀನಿ, ಅದು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸ್ಟ್ರೈನ್ ಮಾಡಿ ಇಟ್ಟಿದ್ದೀವಲ್ಲ ಬಾಳೆ ದಿಂಡು ಬೇಯಿಸ್ಕೊಂಡಿರೋದು, ಅದನ್ನು ಬಾಣಲಿಗೆ ಸೇರಿಸ್ಕೊಳ್ತೀನಿ. ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಳ್ತೀನಿ. ನೋಡಿ, ತುಂಬಾ ಸಿಂಪಲ್ಲು, ತುಂಬಾ ಈಸಿ, ಬೇಗನೆ ಮಾಡಿಕೊಂಡು ತಿನ್ನುವಂಥದ್ದು ಇದು. ನೋಡಿ ಆಗಿದೆ. ಈಗ
ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀವಿ. ಒಳ್ಳೆಯ ಮಿಶ್ರಣ ಮಾಡಿ ಬಿಡಬೇಕು. ಇದು ತುಂಬ ಸಿಂಪಲ್ ಆಗಿದೆ, ಮತ್ತು ಕಟ್ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ. ಸೊ ಅದನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿ ಬಾಳೆಕಾಯಿ ದಿಂಡಿನ ಪಲ್ಯ ಮಾಡ್ಕೊಳ್ಳಿ, ತಿನ್ನಿ. ಸೊ ಇದೆಲ್ಲ ಬೆರಕೆ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ ಸೇರಿಸ್ಕೋಬೋದು, ಬೇಕಾದರೆ ಸ್ವಲ್ಪ ಖಾರದ ಪುಡಿನೂ ಸೇರಿಸ್ಕೋಬೋದು. ಖಾರದ ಪುಡಿ ಖಾರ ಬೇಕು ಅನ್ನೋರು ಖಾರದ ಪುಡಿ ಹಾಕ್ಕೋಬೋದು. ಇದು ನಾನು ಹಾಕಿದ್ದೀನಿ, ಕಲಿಸ್ಕೊಂಡಿದ್ದೀನಿ. ಇದಾಗಿದೆ. ಇದಕ್ಕೆ ಅರಿಶಿಣನೂ ಸೇರಿಸ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಅಷ್ಟು ಸ್ಟೀಮ್ಗೆ ಇಟ್ಕೊಳ್ಳೋಣ. ರೆಡಿ ಇದೆ. ಉಪ್ಪು ಖಾರ ಜಾಸ್ತಿ ಬೇಕು ಅನ್ನೋರು ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಮಿತವಾಗಿ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಮ್ಮ ಸ್ವಲ್ಪ ಉಪ್ಪು ಕಡಿಮೆನೇ ತೊಗೋಬೇಕು ಅಂತ. ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎರಡನ್ನೂ ಮಿಶ್ರಣ ಮಾಡಿ ಹಾಕ್ಕೊಂಡು ಪಲ್ಯ ಸಿಂಪಲಾಗಿ ಈಸಿಯಾಗಿ ಮಾಡಿಕೊಂಡು ತಿನ್ನಿ. ಸಿಮ್ಮಲ್ಲಿಟ್ಟು ಸ್ವಲ್ಪ ಸ್ಟೀಮ್ ಆಗಲಿಕ್ಕೆ ಬಿಡೋಣ. ಫುಲ್ಲು ಮಿಕ್ಸ್ ಆಗಿದೆ. ರುಚಿ ನೋಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇಷ್ಟೇ, ವೆರಿ ಸಿಂಪಲ್ಲು, ಈಸಿ, ಬೇಗನೆ ಮಾಡ್ಕೋಬೋದು. ಇದು ಕಟ್ ಮಾಡೋದು ಒಂದೇ ಕೆಲಸ. ಪಲ್ಯ ಅಂತೂ ಬೇಗನೆ ಮಾಡಿಕೊಂಡು ತಿನ್ಬೋದು. ತುಂಬ ರುಚಿಯಾಗಿರ್ತದೆ. ಮತ್ತು ಆರೋಗ್ಯದ ದೃಷ್ಟಿಯಿಂದ ನಾವು ನೋಡಿಕೊಂಡು ತಿನ್ನಬೇಕು. ಸೊ ತುಂಬ ಒಳ್ಳೆಯ ಒಂದು ಆರೋಗ್ಯಕರ ಪಲ್ಯ ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ನಾರ್ಮಲ್ ಆಗಿರೋರು ಈ ಪಲ್ಯ ಮಾಡಿಕೊಂಡು ತಿನ್ಬೋದು, ತೊಂದರೆ ಇಲ್ಲ. ಸೊ ಆರೋಗ್ಯದ ದೃಷ್ಟಿಯಿಂದ ಇದು ಮಾಡಿಕೊಂಡು ತಿನ್ನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.